ನಮಸ್ಕಾರ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಬೈ DCE. I am Pramila S, Assistant Professor in Economics, Government College for Women, ಚಿಂತಾಮಣಿ. ಪ್ರಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವು ತೃತೀಯ BAನ 6ನೇ ಸೆಮಿಸ್ಟರ್ಗೆ 7ನೆಯ ಪತ್ರಿಕೆಯಾಗಿ ಮಾನವ ಸಂಪನ್ಮೂಲ ನಿರ್ವಹಣಾ ಅರ್ಥಶಾಸ್ತ್ರವನ್ನು ಕಡ್ಡಾಯಗೊಳಿಸಿದೆ. ಈ ಪತ್ರಿಕೆಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಪಟ್ಟ ಹಲವು ಪರಿಕಲ್ಪನೆಗಳನ್ನು ನೀವು ಅಧ್ಯಯನ ಮಾಡಲಿದ್ದೀರಿ. ಇಂದು ನಾವು ಮಾನವ ಸಂಪನ್ಮೂಲಗಳು, ಅದರ ಅರ್ಥ, ವ್ಯಾಖ್ಯಾನ, ಲಕ್ಷಣಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಮಾನವ ಸಂಪನ್ಮೂಲ ಎಂಬುದು ಒಂದು ಪ್ರಮುಖವಾದ ಉತ್ಪಾದನಾಂಗವಾಗಿದೆ. ಮಾನವ ಸಂಪನ್ಮೂಲವು ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯಾಗಿದ್ದು, ಉದ್ಯಮ ಮತ್ತು ಉದ್ಯಮದ ಸಂಘಟನೆಯಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಮಾನವ ಸಂಪನ್ಮೂಲವಿಲ್ಲದೆ ಯಾವುದೇ ಒಂದು ಉದ್ಯಮವನ್ನು ದಕ್ಷವಾಗಿ ನಿರ್ವಹಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಮಾನವ ಸಂಪನ್ಮೂಲವು ಇತರೆ ಎಲ್ಲ ಉತ್ಪಾದನಾಂಗಗಳನ್ನು ಸಮನ್ವಯಗೊಳಿಸಿ ಉದ್ಯಮವನ್ನು ಯಶಸ್ವಿಯತ್ತ ಕೊಂಡೊಯ್ಯುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಮಾನವ ಸಂಪನ್ಮೂಲ ಎಂದರೇನು ಅನ್ನೋದನ್ನು ನೋಡಿದಾಗ, ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಜನರಲ್ಲಿನ ಜ್ಞಾನ, ಪರಿಣತಿ, ಕ್ರಿಯಾತ್ಮಕ ಗುಣಗಳು, ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳೇ ಮಾನವ ಸಂಪನ್ಮೂಲ. ಒಂದು ಉದ್ಯಮದ ಸಂಘಟನೆಯ ದೃಷ್ಟಿಕೋನದಿಂದ ಹೇಳುವುದಾದರೆ, ಉದ್ಯಮವೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಲ್ಲಿನ ಸಿಬ್ಬಂದಿಯೇ ಮಾನವ ಸಂಪನ್ಮೂಲ ಎಂದು ಹೇಳಬಹುದು. ಹ್ಯೂಮನ್ ರಿಸೋರ್ಸಸ್ ಆರ್ ಡಿಫೈನ್ಡ್ ಆಸ್ ದ ಪೀಪಲ್ ಎಂಪ್ಲಾಯ್ಡ್ ಬೈ ಎ ಕಂಪನಿ. A narrower concept is a human capital. The knowledge and skills which the individuals command is called human resource. ಹಾಗಾಗಿ ಮಾನವ ಸಂಪನ್ಮೂಲ ಎಂಬುದು ಜನರಲ್ಲಿನ ಜ್ಞಾನ, ಪರಿಣಿತಿ, ಕೌಶಲ್ಯ, ಕ್ರಿಯಾತ್ಮಕ ಗುಣಗಳನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ಅರ್ಥೈಸಬಹುದು. ಆರ್ಥಿಕ ತಜ್ಞರ ಪ್ರಕಾರ, ಪ್ರಮುಖವಾಗಿ ಮೈಕಲ್ ಜೆ ಜೂಸಿಯಸ್ ರವರ ಪ್ರಕಾರ, ಪರಸ್ಪರ ಸಂಬಂಧ ಹೊಂದಿರುವ, ಪರಸ್ಪರ ಅವಲಂಬಿತರಾಗಿರುವ ಮತ್ತು ಪರಸ್ಪರ ಕ್ರಿಯೆಯಲ್ಲಿ ತೊಡಗಿರುವ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಅಂಶಗಳ ಸಮೂಹವೇ ಮಾನವ ಸಂಪನ್ಮೂಲಗಳಾಗಿವೆ. ಹಾಗೆಯೇ ಲಿಯಾ ಸಿ ಮೆಗ್ಗಿನ್ಸ್ ಅವರ ಪ್ರಕಾರ, ರಾಷ್ಟ್ರೀಯ ದೃಷ್ಟಿಕೋನದಿಂದ ಮಾನವ ಸಂಪನ್ಮೂಲಗಳು ಜ್ಞಾನ, ಕೌಶಲ್ಯ, ಸೃಜನಶೀಲ ಸಾಮರ್ಥ್ಯಗಳು, ಪ್ರತಿಭೆಗಳು ಮತ್ತು ಜನಸಂಖ್ಯೆಯಲ್ಲಿ ಪಡೆದ ವರ್ತನೆಗಳು. ಆದರೆ ವೈಯಕ್ತಿಕ ಉದ್ಯಮದ ದೃಷ್ಟಿಕೋನದಿಂದ ಅವರು ಅಂತರ್ಗತ ಸಾಮರ್ಥ್ಯಗಳ ಒಟ್ಟು ಮೊತ್ತವನ್ನು ಪ್ರತಿನಿಧಿಸುತ್ತಾರೆ. ಅದರ ಉದ್ಯೋಗಿಗಳ ಪ್ರತಿಭೆ ಮತ್ತು ಯೋಗ್ಯತೆಗೆ ಉದಾಹರಣೆಯಾಗಿ ಪಡೆದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಾನವ ಸಂಪನ್ಮೂಲ ಎಂದರೆ, ಮಾನವ ಸಂಪನ್ಮೂಲ ಜನರಲ್ಲಿನ ಪ್ರತಿಭೆಗಳನ್ನು, ಕೌಶಲ್ಯಗಳನ್ನು, ಯೋಗ್ಯತೆ, ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ. ಮಾನವ ಸಂಪನ್ಮೂಲ ಎಂಬುದು ಒಂದು ಗುಣಾತ್ಮಕ ಪರಿಕಲ್ಪನೆ. ಜನಸಂಖ್ಯೆ ಅನ್ನೋದು ಪರಿಮಾಣಾತ್ಮಕ ಪರಿಕಲ್ಪನೆಯಾಗಿದ್ದರೆ, ಮಾನವ ಸಂಪನ್ಮೂಲ ಎಂಬುದು ಮಾನವನಲ್ಲಿನ ದಕ್ಷತೆ ಮತ್ತು ಗುಣಮಟ್ಟವನ್ನು ಸೂಚಿಸುವಂತಹ ಗುಣಾತ್ಮಕ ಪರಿಭಾವನೆಯಾಗಿದೆ. ಉದ್ಯಮ ಸಂಘಟನೆ ಅಥವಾ ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಮಾನವನ ಸಂಖ್ಯೆ ಅಷ್ಟು ಪ್ರಾಮುಖ್ಯತೆಯನ್ನು ವಹಿಸುವುದಿಲ್ಲ. ಆದರೆ ಮಾನವ ಸಂಪನ್ಮೂಲ ಅಂದರೆ ಮಾನವನಲ್ಲಿನ ದಕ್ಷತೆ ಮತ್ತು ಗುಣಮಟ್ಟ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಒಂದು ರಾಷ್ಟ್ರವು ನೈಸರ್ಗಿಕ ಸಂಪನ್ಮೂಲಗಳಷ್ಟೇ ಪ್ರಮುಖವಾಗಿ ಮಾನವ ಸಂಪನ್ಮೂಲಗಳನ್ನು ಸಹ ಹೊಂದಿರುವುದು ಅವಶ್ಯಕ. ಕೇವಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದ್ದರೆ ಮಾತ್ರ ರಾಷ್ಟ್ರ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ನೈಸರ್ಗಿಕ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ರಾಷ್ಟ್ರವನ್ನು ಉನ್ನತಿಯತ್ತ ಕೊಂಡೊಯ್ಯುವಲ್ಲಿ ಮಾನವ ಸಂಪನ್ಮೂಲಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಮಾನವ ಸಂಪನ್ಮೂಲ ಎಂದರೆ ಜನಸಂಖ್ಯೆ ಮತ್ತು ಜನರಲ್ಲಿ ಹುದುಗಿರುವ ಜ್ಞಾನ, ಪರಿಣಿತಿ, ಪ್ರತಿಭೆ, ಸಾಮರ್ಥ್ಯ ಮೊದಲಾದವುಗಳಾಗಿ ಅರ್ಥೈಸಬಹುದು. ಮಾನವ ಸಂಪನ್ಮೂಲವನ್ನು ಮತ್ತಷ್ಟು ಸವಿವರವಾಗಿ ತಿಳಿಯಲು ನಾವು ಅದರ ಲಕ್ಷಣಗಳನ್ನು ತಿಳಿಯುವುದು ಹೊಳೆತು. ಹಾಗಾಗಿ ಮಾನವ ಸಂಪನ್ಮೂಲದ ಲಕ್ಷಣಗಳನ್ನು ಕೆಳಗಿನಂತೆ ತಿಳಿಯಬಹುದು. ಮೊದಲನೇದು, ಜೈವಿಕ ಪಾರಂಪರ್ಯ ಮತ್ತು ಪರಿಸರದ ಪ್ರಭಾವ. ಬಯಾಲಜಿಕಲ್ ಟ್ರೆಡಿಷನ್ ಅಂಡ್ ದ ಇನ್ಫ್ಲೂಯೆನ್ಸ್ ಆಫ್ ಎನ್ವಿರಾನ್ಮೆಂಟ್. ಮಾನವ ಸಂಪನ್ಮೂಲವು ಜೈವಿಕ ಪಾರಂಪರ್ಯ ಮತ್ತು ಪರಿಸರದ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟುತಃ ಒಳ್ಳೆಯವನೂ ಅಲ್ಲ, ಕೆಟ್ಟವನೂ ಅಲ್ಲ. ಅವನ ನಡವಳಿಕೆ, ಅವನ ವರ್ತನೆ ಮತ್ತು ಅವನ ಭಾವನೆಗಳ ಮೇಲೆ
ಜೈವಿಕ ಮತ್ತು ಪರಿಸರದ ಅಂಶಗಳು ಪ್ರಭಾವವನ್ನು ಬೀರುತ್ತವೆ. ನೆಕ್ಸ್ಟ್ ಒನ್, ವೈವಿಧ್ಯಮಯ, ಹೆಟೆರೋಜೆನಸ್. ಮಾನವ ಸಂಪನ್ಮೂಲವು ವೈವಿಧ್ಯಮಯದಿಂದ ಕೂಡಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು, ವಿಭಿನ್ನ ಅವಶ್ಯಕತೆಗಳನ್ನು, ಹಾಗೆಯೇ ವಿಭಿನ್ನ ಮೌಲ್ಯ ಹಾಗೂ ವಿಭಿನ್ನ ಪ್ರವೃತ್ತಿಗಳನ್ನು ಹೊಂದಿರುವನಾಗಿರುತ್ತಾನೆ. ನೆಕ್ಸ್ಟ್ ಒನ್, ಚಲನಾತ್ಮಕ, ಡೈನಮಿಕ್. ಮಾನವ ಸಂಪನ್ಮೂಲಗಳು ಚಲನಾತ್ಮಕವಾಗಿರುತ್ತವೆ. ಒಬ್ಬ ವ್ಯಕ್ತಿ ಎರಡು ಭಿನ್ನ ಸಂದರ್ಭಗಳಲ್ಲಿ ಭಿನ್ನವಾಗಿ ವರ್ತಿಸಬಹುದು, ಹಾಗೆಯೇ ಒಂದೇ ಸಂದರ್ಭದಲ್ಲಿ ಭಿನ್ನವಾಗಿ ವರ್ತಿಸಬಹುದು. ಅಂದರೆ ಅವನ ವರ್ತನೆ ಆ ಒಂದು ಸಮಯ ಸಂದರ್ಭಕ್ಕನುಗುಣವಾಗಿ ಭಿನ್ನತೆಯಿಂದ ಕೂಡಿರುತ್ತದೆ ಎಂಬುದಾಗಿ ಹೇಳಬಹುದು. ನೆಕ್ಸ್ಟ್ ಒನ್, ಮಹತ್ವಪೂರ್ಣವಾದಗಳು, ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್. ಮಾನವ ಸಂಪನ್ಮೂಲವು ಇತರೆ ಸಂಪನ್ಮೂಲಗಳಿಗಿಂತ ವಿಶಿಷ್ಟ ಉತ್ಪಾದನಾಂಗ. ಸಂಸ್ಥೆಯಲ್ಲಿ ಎಲ್ಲ ಉತ್ಪಾದನಾಂಗಗಳ ಪರಿಣಾಮಕಾರಿ ಬಳಕೆಯು ಮಾನವ ಸಂಪನ್ಮೂಲಗಳನ್ನು ಅವಲಂಬಿಸಿದೆ. ಈ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲವು ಹೆಚ್ಚು ಮಹತ್ವಪೂರ್ಣವಾದದ್ದು ಎಂದು ಹೇಳಬಹುದು. ನೆಕ್ಸ್ಟ್ ಒನ್, ಬೆಳೆಯುವ ಸಾಮರ್ಥ್ಯ, ಕೇಪಬಲ್ ಆಫ್ ಗ್ರೋಯಿಂಗ್. ಮಾನವ ಸಂಪನ್ಮೂಲವು ಮಾತ್ರ ಬೆಳೆಯುವ ಗುಣವನ್ನು ಹೊಂದಿದೆ. ಉತ್ತಮ ವಾತಾವರಣವನ್ನು ಕಲ್ಪಿಸಿದರೆ, ಅಗತ್ಯವಾದ ಸೌಲಭ್ಯಗಳನ್ನು ಕಲ್ಪಿಸಿದರೆ ಅದು ಬೆಳೆಯುವ ಮತ್ತು ಅಭಿವೃದ್ಧಿ ಹೊಂದುವ ಅತ್ಯಧಿಕ ಮಟ್ಟವನ್ನು ಸಾಧಿಸುವಂತಹ ಒಂದು ಸಾಮರ್ಥ್ಯ ಮಾನವ ಸಂಪನ್ಮೂಲಕ್ಕೆ ಇದೆ. ನೆಕ್ಸ್ಟ್ ಒನ್, ಗುಣಮಟ್ಟದ ಸ್ವಯಂ ನಿರ್ಧಾರ, ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಕ್ವಾಲಿಟಿ. ಮಾನವ ಸಂಪನ್ಮೂಲದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ, ಮಾನವ ಸಂಪನ್ಮೂಲವು ತನ್ನಷ್ಟಕ್ಕೆ ತಾನೇ ಸ್ವಯಂ ನಿರ್ಧಾರ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಯಾವುದು ಒಳಿತು, ಯಾವುದು ಕೆಟ್ಟದ್ದು, ತನ್ನ ಕೌಶಲ್ಯಗಳೇನು, ತನ್ನ ಸಾಮರ್ಥ್ಯಗಳೇನು, ತನ್ನ ಜ್ಞಾನ, ತನ್ನ ಪರಿಣಿತಿ, ಕ್ರಿಯಾತ್ಮಕ ಗುಣಗಳೇನು ಎಂಬುದರ ಅರಿವು ಮಾನವ ಸಂಪನ್ಮೂಲಕ್ಕೆ ಇದೆ. ಹಾಗಾಗಿ ತನ್ನನ್ನು ತಾನು ಮೌಲ್ಯಮಾಪನ ಮಾಡಿಕೊಂಡು ತನ್ನ ಗುಣಮಟ್ಟವನ್ನು ತಾನೇ ನಿರ್ಧರಿಸಿಕೊಳ್ಳುವಲ್ಲಿ ಮಾನವ ಸಂಪನ್ಮೂಲವು ಶಕ್ತಿಯುತವಾಗಿದೆ. ನೆಕ್ಸ್ಟ್ ಒನ್, ಸಿಬ್ಬಂದಿಗಿಂತ ಭಿನ್ನ, ಡಿಫ್ರೆಂಟ್ ಫ್ರಮ್ ಪರ್ಸನಲ್. ಮಾನವ ಸಂಪನ್ಮೂಲವು ಸಿಬ್ಬಂದಿಗಿಂತ ಭಿನ್ನವಾಗಿದೆ. ಸಿಬ್ಬಂದಿ ಎಂದರೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು ಮಾತ್ರ. ಆದರೆ ಮಾನವ ಸಂಪನ್ಮೂಲ ಸಿಬ್ಬಂದಿಗಿಂತ ಭಿನ್ನವಾಗಿದ್ದು ವಿಶಾಲ ಅರ್ಥವನ್ನು ಪಡೆದುಕೊಂಡಿದೆ. ಸಿಬ್ಬಂದಿಯು ಮಾನವ ಸಂಪನ್ಮೂಲದ ಒಂದು ಭಾಗ ಮಾತ್ರ. ನೆಕ್ಸ್ಟ್ ಒನ್, ಸ್ವಂತ ಉದ್ಯೋಗ ಅಥವಾ ಸಂಸ್ಥೆಯಲ್ಲಿ ಉದ್ಯೋಗ. ಮಾನವ ಸಂಪನ್ಮೂಲಗಳು ಉದ್ಯಮ ಸಂಸ್ಥೆಯ ಒಂದು ಪ್ರಮುಖ ಅಂಗಭಾಗ. ಹಾಗಾಗಿ ಆ ಒಂದು ಉದ್ಯಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ಯೋಗಿಗಳು ಅಥವಾ ಕಾರ್ಮಿಕರು ತನ್ನ ಒಂದು ಜ್ಞಾನ, ಪರಿಣಿತಿ, ಕೌಶಲ್ಯಗಳನ್ನು ಬಳಸಿಕೊಂಡು ಒಂದು ಸ್ವಂತ ಉದ್ಯೋಗಿಗಳಾಗಬಹುದು ಅಥವಾ ಬೇರೊಂದು ಸಂಸ್ಥೆಯಲ್ಲಿ ಪ್ರತಿಫಲಕ್ಕಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆರ್ ಎಂಪ್ಲಾಯ್ಮೆಂಟ್ ಇನ್ ಆರ್ ಇನ್ಸ್ಟಿಟ್ಯೂಷನ್ ಅಂತ ಸ್ವಂತ ಉದ್ಯೋಗಗಳಾಗಿ ಕೆಲಸವನ್ನ ಮಾಡಬಹುದು ಅಥವಾ ಇನ್ನೊಂದು ಸಂಸ್ಥೆಯಲ್ಲಿ ಉದ್ಯೋಗಿಗಳಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಇದಿಷ್ಟು ಮಾನವ ಸಂಪನ್ಮೂಲದ ಪ್ರಮುಖ ಲಕ್ಷಣಗಳು. ಸೊ ಮಾನವ ಸಂಪನ್ಮೂಲವು ಈಗಾಗಲೇ ನಾವು ಹೇಳಿದಂತೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ವಿಶಿಷ್ಟ ಉತ್ಪಾದನಾಂಗ. ಹೀಗಾಗಿ ಮಾನವ ಸಂಪನ್ಮೂಲದ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿಯೋಣ. ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಯಲ್ಲಿ ಮಾನವ ಸಂಪನ್ಮೂಲಗಳಿಗೆ ವಿಶಿಷ್ಟವಾದ ಸ್ಥಾನಮಾನವಿದೆ. ಸ್ಥೂಲವಾಗಿ ಹೇಳುವುದಾದರೆ ದೇಶದಲ್ಲಿರುವ ಉತ್ಪಾದಕ ಜನಸಂಖ್ಯೆಯೇ ಆ ದೇಶದ ಮಾನವ ಸಂಪನ್ಮೂಲ. ಈಗಾಗಲೇ ನಮಗೆ ಗೊತ್ತಿರುವಂತೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಾನವ ಸಂಪನ್ಮೂಲ ಎಂಬುದು ಒಂದು ಗುಣಮಟ್ಟದ ಪರಿಕಲ್ಪನೆಯಾಗಿದೆ, ಗುಣಮಟ್ಟದ ಪ್ರತೀಕವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ರಾಷ್ಟ್ರವನ್ನು ಆರ್ಥಿಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಮಾನವ ಸಂಪನ್ಮೂಲ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಅದರ ಪಾತ್ರ ಏನು ಅಥವಾ ಪ್ರಾಮುಖ್ಯತೆ ಏನು ಎಂಬುದನ್ನು ಕೆಲವೊಂದು ಅಂಶಗಳ ಮುಖಾಂತರ ನಾವು ತಿಳಿತಾ ಹೋಗೋಣ. ಮೊದಲನೇದು ಉದ್ಯಮ ಸಂಘಟನೆ, ಬಿಸಿನೆಸ್ ಆರ್ಗನೈಸೇಷನ್. ಮಾನವ ಸಂಪನ್ಮೂಲವು ಒಂದು ರಾಷ್ಟ್ರದ ಉದ್ಯಮ ಸಂಘಟನೆಯಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಉದ್ಯಮದ ಸಂಘಟನೆ ಮತ್ತು ಉದ್ಯಮದ ನಿರ್ಮಾಣದಲ್ಲಿ ಮಾನವ ಸಂಪನ್ಮೂಲ ಪ್ರಧಾನವಾದುದು. ಉದ್ಯಮವನ್ನು ಸಂಘಟಿಸುವಲ್ಲಿ ಉತ್ಪಾದನಾಂಗಗಳನ್ನು ಪರಿಣಾಮಕಾರಿಯಾಗಿ ಬಳಸಿ ಉತ್ಪಾದನಾ ಕಾರ್ಯವನ್ನು ನೆರವೇರಿಸುವಲ್ಲಿ ಮಾನವ ಸಂಪನ್ಮೂಲವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಒನ್, ಅಪರಿಮಿತ
ಅಪರಿಮಿತ ಪ್ರಮಾಣದ ಉತ್ಪಾದನೆ, ಅನ್ಲಿಮಿಟೆಡ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್. ಮಾನವ ಸಂಪನ್ಮೂಲವು ತನ್ನ ಸಾಮರ್ಥ್ಯಗಳು, ಪರಿಣಿತಿಗಳು ಹಾಗೂ ಕ್ರಿಯಾತ್ಮಕ ಗುಣಗಳಿಂದ ಅಪರಿಮಿತವಾದಂತಹ ಉತ್ಪಾದನೆಗೆ ಕಾರಣವಾಗುತ್ತವೆ. ಯಂತ್ರೋಪಕರಣಗಳು, ಸಾಧನ ಸಲಕರಣೆಗಳು, ಆಧುನಿಕ ತಂತ್ರಜ್ಞಾನದಿಂದ ಹೆಚ್ಚಿನ ಮಟ್ಟದ ಉತ್ಪಾದನೆಯನ್ನ ಮಾಡುವಲ್ಲಿ ಮಾನವ ಸಂಪನ್ಮೂಲಗಳ ಪಾತ್ರ ಅಪಾರವಾದುದು. ಥರ್ಡ್ ಒನ್, ಇತರೆ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ, ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಅದರ್ ರಿಸೋರ್ಸಸ್. ಮಾನವ ಸಂಪನ್ಮೂಲಗಳಿಂದ ಮಾತ್ರ ಇತರೆ ಸಂಪನ್ಮೂಲಗಳನ್ನು ಯಶಸ್ವಿಯಾಗಿ ಅಥವಾ ಪರಿಣಾಮಕಾರಿಯಾಗಿ ಸಂಘಟಿಸುವ ಮತ್ತು ಉತ್ಪಾದನೆಯಲ್ಲಿ ಅವುಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ನೆಕ್ಸ್ಟ್ ಒನ್, ಮೌಲ್ಯ ವೃದ್ಧಿಗೆ ವ್ಯಾಪ್ತಿ, ಸ್ಕೋಪ್ ಫಾರ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ. ಮಾನವ ಸಂಪನ್ಮೂಲಗಳು ಕಾಲಾನುಕ್ರಮದಲ್ಲಿ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ಳುವ ಶಕ್ತಿಯನ್ನು ಪಡೆದಿವೆ. ಅಂದರೆ ಉದ್ಯೋಗಿಗಳು ಅಥವಾ ಕಾರ್ಮಿಕರು ಕಾಲಾನಂತರದಲ್ಲಿ ಭವಿಷ್ಯದಲ್ಲಿ ಅನುಭವಿಗಳು, ಪರಿಣಿತರು ಆಗುವ ಸಾಧ್ಯತೆ ಇದೆ. ಇದರಿಂದಾಗಿ ಅವರ ಜ್ಞಾನ, ಪರಿಣಿತಿ, ಕೌಶಲ್ಯಗಳು ಹಾಗೆ ಅವರ ಒಂದು ಕ್ರಿಯಾತ್ಮಕ ಸಾಮರ್ಥ್ಯ ಹೆಚ್ಚಾಗಿ ಉದ್ಯಮದ ಯಶಸ್ಸಿಗೆ ಇವರು ಕಾರಣಕರ್ತರಾಗುತ್ತಾರೆ. ಐದನೇದಾಗಿ, ಸಾಮಾಜಿಕ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಆಧಾರ, ಬೇಸಿಸ್ ಫಾರ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಮಾನವ ಸಂಪನ್ಮೂಲಗಳು ದೇಶದ ಮೂಲ ಸೌಕರ್ಯಗಳ ವಿಸ್ತರಣೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಶಿಕ್ಷಣ, ಆರೋಗ್ಯ, ತರಬೇತಿ, ನೈರ್ಮಲ್ಯ, ಸಂಶೋಧನೆ, ನವಪ್ರವರ್ತನೆ ಮೊದಲಾದ ಮೂಲಭೂತ ಸೌಲಭ್ಯಗಳಲ್ಲಿ ಇದು ಹೂಡಿಕೆಯನ್ನು ಹೆಚ್ಚಿಸುತ್ತದೆ. ಇವುಗಳ ಮೇಲಿನ ಹೂಡಿಕೆಯನ್ನ ಮಾನವಿಕ ಹೂಡಿಕೆ ಎಂದು ಕರೆಯುತ್ತಾರೆ. ಮಾನವಿಕ ಬಂಡವಾಳದ ಸಂಚಯನದಲ್ಲಿ ಮಾನವ ಸಂಪನ್ಮೂಲಗಳ ಪಾತ್ರ ಮಹತ್ತರವಾದುದು. ನೆಕ್ಸ್ಟ್ ಒನ್, ಮಾರುಕಟ್ಟೆಯ ವಿಸ್ತರಣೆ, ಎಕ್ಸ್ಟೆನ್ಷನ್ ಆಫ್ ಮಾರ್ಕೆಟ್. ಮಾನವ ಸಂಪನ್ಮೂಲಗಳು ಉತ್ಪಾದನೆಯನ್ನು ಅಧಿಕಗೊಳಿಸುತ್ತವೆ. ಆ ಮೂಲಕ ನವಪ್ರವರ್ತನೆಗಳು ಹಾಗೂ ಭೌಗೋಳಿಕ ಸಂಶೋಧನೆಗಳಿಗೆ ಉತ್ತೇಜನ ನೀಡುವ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ. ಮಾರುಕಟ್ಟೆಯ ವಿಸ್ತರಣೆಯು ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ, ಸಂಸ್ಥೆಯ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಮಾರುಕಟ್ಟೆಯ ವಿಸ್ತರಣೆಯಂತಹ ಕಾರ್ಯಕ್ರಮಗಳಲ್ಲಿ ಮಾನವ ಸಂಪನ್ಮೂಲಗಳ ಪಾತ್ರ ಅಪಾರವಾದುದು. ನೆಕ್ಸ್ಟ್ ಒನ್, ಉದ್ಯಮಶೀಲತೆಯ ಬೆಳವಣಿಗೆ, ಗ್ರೋತ್ ಆಫ್ ಎಂಟರ್ಪ್ರಿನರ್ಶಿಪ್. ಅಧಿಕ ಜನಸಂಖ್ಯೆ, ಅಧಿಕ ಮಾನವ ಸಂಪನ್ಮೂಲ, ಅಧಿಕ ಸಂಖ್ಯೆಯ ಉದ್ಯಮಶೀಲರು, ಹೆಚ್ಚಿನ ಉದ್ಯಮಶೀಲತೆ, ಉದ್ಯಮಶೀಲರ ಸಂಖ್ಯೆಯ ಹೆಚ್ಚಳ ಮತ್ತು ಉದ್ಯಮಶೀಲತೆಯ ಬೆಳವಣಿಗೆಯೊಂದಿಗೆ ಹೊಸ ಹಾಗೂ ದೊಡ್ಡ ಪ್ರಮಾಣದ ಉದ್ಯಮಗಳು ಸ್ಥಾಪನೆಗೊಂಡು ರಾಷ್ಟ್ರದ ಅಭಿವೃದ್ಧಿ ಸುಲಭವಾಗುತ್ತದೆ. ಹೀಗಾಗಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಯಲ್ಲಿ ಉದ್ಯಮಶೀಲತೆಯ ಪಾತ್ರ ಅಪಾರವಾದುದು. ಉದ್ಯಮಶೀಲತೆಯನ್ನು ಹೆಚ್ಚಿಸುವಲ್ಲಿ ಮಾನವ ಸಂಪನ್ಮೂಲಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹೀಗೆ ಮಾನವ ಸಂಪನ್ಮೂಲಗಳು ಸಮಗ್ರ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಸಾಧನೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಇಂದು ನಾವು ಮಾನವ ಸಂಪನ್ಮೂಲ ಎಂದರೇನು ಹಾಗೂ ವಿವಿಧ ಆರ್ಥಿಕ ತಜ್ಞರ ಅಭಿಪ್ರಾಯದಲ್ಲಿ ಮಾನವ ಸಂಪನ್ಮೂಲ ಹಾಗೂ ಮಾನವ ಸಂಪನ್ಮೂಲದ ಲಕ್ಷಣಗಳು ಮತ್ತು ಮಾನವ ಸಂಪನ್ಮೂಲದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡೆವು. ಥ್ಯಾಂಕ್ ಯು.